ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS ಸ್ಯಾಟ್ ಅಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಗಣಿತದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. 92ನೇ ಪ್ರಶ್ನೆ. ಆಯತಘನದ ಬಾಹುಗಳ ಅನುಪಾತವು 1:2:3 ಮತ್ತು ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 88 cm² ಆದಾಗ ಆಯತಘನದ ಘನಫಲವೆಷ್ಟು ಅಂತ ಕೇಳಿದರೆ ಆನ್ಸರ್ 48 cm³ ಬರುತ್ತೆ. ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಆಯತಘನದ ಬಾಹುಗಳು 1x 2x ಮತ್ತು 3x ಆಗಿರಲಿ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ 88 cm². ಸೊ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2 × LB + BH + HL = 88. ಸೊ LB + BH + HL = 88 ಇಂಟು ಟಿ ಕಡೆ ಬಂದರೆ /2 ಆಗುತ್ತೆ. ಸೊ LB ಅಂದರೆ L ಅಂದರೆ ಇದು L, ಇದು B, ಇದು H. 1x × 2x, 2x × 3x, 3x × 1x. LB + BH + HL. L ಅಂದರೆ 1x, B ಅಂದರೆ 2x, 1x × 2x ಪ್ಲಸ್ಸಿಗೆ ಪ್ಲಸ್, B ಅಂದರೆ 2x, H ಅಂದರೆ 3x ಪ್ಲಸ್ಸಿಗೆ ಪ್ಲಸ್, H ಅಂದರೆ 3x, L ಅಂದರೆ 1x = 88ನ್ನು 2ರಿಂದ ಡಿವೈಡ್ ಮಾಡಿದರೆ 44 ಬರುತ್ತೆ. 1x 2x 2x² ಆಗುತ್ತೆ, ಪ್ಲಸ್ ಆಗಿದೆ 2 3 6 x × x x² ಪ್ಲಸ್ 3 1 3 x × x x² 3x² = 44. 2x² 6x² 3x² ಕೂಡಿಸಿ 11x² ಆಗುತ್ತೆ = 44 ಆಗುತ್ತೆ. x² = 44/11, x² = 4 ಆಗುತ್ತೆ. 11 × 44, x = 2 ಆಗುತ್ತೆ. ಸೊ x ಬೆಲೆ ಸಿಕ್ತು. ಈಗ ನಾವು x ಬೆಲೆಯನ್ನು ತಗೊಂಡು ಬಾಹುಗಳ ಅಳತೆ ಎಷ್ಟಿದೆ ಅಂತ ಕಂಡುಹಿಡಿಯೋಣ. L = 1x ಅಂದರೆ 1 × 2 2 ಆಗುತ್ತೆ. B = 2x ಅಂದರೆ 2 × 2 4 ಆಗುತ್ತೆ. H = 3x ಅಂದರೆ 3 × 2 6 ಆಗುತ್ತೆ. ಸೊ LBH ಸಿಕ್ತು. ಆಯತಘನದ ಘನಫಲ LBH 2 × 4 × 6 7 8 8 48. ಸೊ 48 cm³ ಆಗುತ್ತೆ. ಆನ್ಸರ್ ಆಪ್ಷನ್ ಬಿ 48 cm³ ಆಗಿದೆ. ಸೊ ಇದು 92ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 93ನೇ ಪ್ರಶ್ನೆ. 56 cm × 0.4 m × 0.25 m ಅಳತೆಗಳುಳ್ಳ ಒಂದು ಬಾಕ್ಸ್ನಲ್ಲಿ 7 cm × 5 cm × 2.5 cm ಅಳತೆಗಳುಳ್ಳ ಸಾಬೂನುಗಳನ್ನು ಇರಿಸಬೇಕಾಗಿದೆ. ಹಾಗಾದರೆ ಆ ಬಾಕ್ಸ್ನಲ್ಲಿ ಇರಿಸಬಹುದಾದ ಸಾಬೂನುಗಳ ಸಂಖ್ಯೆಯು ಆನ್ಸರ್ ಆಪ್ಷನ್ ಎ 640. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಬಾಕ್ಸ್ನಲ್ಲಿ ಇರಿಸಬಹುದಾದ ಸಾಬೂನುಗಳ ಸಂಖ್ಯೆ ಬೇಕಾಗಿದೆ = ಬಾಕ್ಸ್ನ ಘನಫಲ ಬೈ ಸಾಬೂನಿನ ಘನಫಲ. ಬಾಕ್ಸ್ನ ಘನಫಲದಿಂದ ಸಾಬೂನಿನ ಘನಫಲವನ್ನು ಡಿವೈಡ್ ಮಾಡಬೇಕು. ಸೊ ಬಾಕ್ಸ್ನ ಘನಫಲ 56 cm × 0.4 m × 0.25 m ಇದೆ. 1 cm ಇದೆ, 2 m ಇದೆ. ಸಾಬೂನಿನ ಘನಫಲ 7 cm × 5 cm × 2.5 cm ಇದೆ. ಸೊ ಮೂಲಮಾನ ಒಂದೇ ಮಾಡಬೇಕಾಗುತ್ತೆ. ಸೊ ಇದು ಮೀಟರ್ ಇದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡೋಣ. 56 ಹಾಗೆ ಬರ್ತೀನಿ, 0.4 ಹಾಗೆ ಬರ್ತೀನಿ. 1 ಮೀಟ್ರ್ ಅಂದರೆ 100 cm ಸಮ ಇಂಟು 100 ಮಾಡಿದ್ದೀನಿ. 0.4 × 100 100 ಇಂಟು 0.25ನ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಇಂಟು 100 ಮಾಡಬೇಕು. ಸೊ 0.25 ಮೀಟ್ರನ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು, ಹಾಗಾಗಿ ಇಂಟು 100 ಮಾಡಬೇಕು. ಸೊ ಕೆಳಗೆ ಸೆಂಟಿಮೀಟ್ರ್ ಆಗಿದೆ. 7 × 5 × 2.5ನ ಬರೆದಿದೆ. ಸೊ 56. 0.4 × 100 ಅಂದರೆ 40 ಆಗುತ್ತೆ. 0.25 × 100 ಅಂದರೆ 25 ಆಗುತ್ತೆ. ಸೊ ಎಲ್ಲೆಲ್ಲಿ ಪಾಯಿಂಟ್ ಇದೆ ಅಲ್ಲಿಂದ ನೆಕ್ಸ್ಟ್ ಜೀರೋಸನ್ನು ರಿಮೂವ್ ಮಾಡಿ. 7 × 5 × 25. ಸೊ ಇವಾಗ ಯಾವ್ದು ಡಿವೈಡ್ ಆಗುತ್ತೆ ನೋಡಿ. ಸೊ ಇವೆಲ್ಲ ಡಿವೈಡ್ ಆದಾಗ ನಮಗೆ 8 × 8 × 10 ಬರುತ್ತೆ. ಸೊ 640 ಬರುತ್ತೆ. ಆನ್ಸರ್ ಏನು ಬರುತ್ತೆ? 640. ಆಪ್ಷನ್ ಎ 640 ಇಸ್ ದ ರೈಟ್ ಆನ್ಸರ್. 94ನೇ ಪ್ರಶ್ನೆ. ಒಂದು ಆಯತಾಕಾರದ ಜಮೀನು 8.1 ಮೀಟರ್ ಉದ್ದ, 3.6 ಮೀಟರ್ ಅಗಲವಿದೆ. ಆ ಜಮೀನಿನ ವಿಸ್ತೀರ್ಣವು ಚೌಕಾಕಾರದ ಜಮೀನಿನ ವಿಸ್ತೀರ್ಣಕ್ಕೆ ಸಮವಿದ್ದರೆ ಚೌಕದ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದರೆ ಆನ್ಸರು 5.4 ಮೀಟರ್ ಬರುತ್ತೆ. ಆಪ್ಷನ್ ಸಿ. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಆಯತಾಕಾರದ ಜಮೀನಿನ ವಿಸ್ತೀರ್ಣ L × B, ಉದ್ದ ಕೊಟ್ಟರೆ 8.1, ಅಗಲ 3.6. ಸೊ 2 ಗುಣಿಸಿ 8.1 × 3.6 ಗುಣಾಕಾರ ಮಾಡಿದೆ 29.16 ಬಂದಿದೆ. 29.16 ಇದು ಆಯತಾಕಾರದ ಜಮೀನಿನ ವಿಸ್ತೀರ್ಣ ಚೌಕಾಕಾರದ ಜಮೀನಿನ ವಿಸ್ತೀರ್ಣಕ್ಕೆ ಸಮನಾಗಿದೆ. ಹಾಗಾಗಿ 29.16
ಚೌಕಾಕಾರದ ಜಮೀನಿನ ವಿಸ್ತೀರ್ಣ ಸೂತ್ರ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 29.16. ಸೊ ಎಲ್ ಈಸ್ ಈಕ್ವಲ್ ಟು 5.4 ಮೀಟ್ರ್ ಬರುತ್ತೆ. ಸೊ 29.16 ಇದರ ಸ್ಕ್ವೇರ್ ರೂಟ್ 29.16 ಅದ್ರ ಎಷ್ಟಾಗುತ್ತಪ್ಪ ಅಂದರೆ 29.16. ಇಲ್ಲಿ 29 ಇದೆ, ವರ್ಗ ಸಂಖ್ಯೆ ತೊಗೊಂಡ್ರೆ ಇಲ್ಲಿ 25 ಬರುತ್ತೆ. 5 25 ಮೈನಸ್ ಮಾಡಿ 4 ಆಗುತ್ತೆ. 5ಕ್ಕೆ 5 ಕೂಡಿಸಿ 10 ಆಗುತ್ತೆ. ಸೊ ಇಲ್ಲೊಂದು ಡ್ಯಾಶ್ ಇಡಿ. ಸೊ ಇಲ್ಲಿ ಪಾಯಿಂಟ್ ಇರೋದ್ರೆ ಇಲ್ಲಿ ಪಾಯಿಂಟ್ ಬರ್ಕೊಳ್ಳಿ, 2 ಡಿಜಿಟ್ನ ಇಳಿಸ್ಕೊಳ್ಳಿ, 16. ಸೊ 416 ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಇರೋದ್ರಿಂದ ಇಲ್ಲಿ 10 ಇದೆ, ಇಲ್ಲೊಂದು ಡ್ಯಾಶು ಇಲ್ಲೊಂದು ಡ್ಯಾಶ್ ಇಟ್ಕೊಳ್ಳಿ. ಸೊ 104 ಇಂಟು 4 ಮಾಡಿದ್ರೆ 416 ಬರುತ್ತೆ. ಸೊ ಅವಾಗ ನಮಗೆ 5.4 ಬರುತ್ತೆ. ಸೊ ಎಲ್ ಈಸ್ ಈಕ್ವಲ್ ಟು 5.4. ಆನ್ಸರ್ ಆಪ್ಷನ್ ಸಿ 5.4 ಈಸ್ ದ ರೈಟ್ ಆನ್ಸರ್. ಇದು 94ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಏನಾದರೂ ಡೌಟ್ಸ್ ಮತ್ತು ಕ್ಲಾರಿಫಿಕೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಸೊಲ್ಯೂಷನ್ಸನ್ನು ಕೊಡ್ತೀನಿ. 95ನೇ ಪ್ರಶ್ನೆ. ಒಂದು ಚೌಕಾಕಾರದ ಹೊಲದ ವಿಸ್ತೀರ್ಣವು 10,000 ಮೀಟರ್ ಸ್ಕ್ವೇರ್ ಇದೆ. ಒಬ್ಬನು ಹೊಲದ ಸುತ್ತಲೂ 6 ಕಿಲೋಮೀಟರ್ ಓಡಿದರೆ ಅವನು ಹೊಲದ ಸುತ್ತಿದ ಸುತ್ತುಗಳ ಸಂಖ್ಯೆಯು ಎಷ್ಟು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಸಿ 15 ಸುತ್ತುಗಳು. ಹೇಗೆ ಅಂತ ನೋಡೋಣ. ಸೊ ಚೌಕಾಕಾರದ ಹೊಲದ ವಿಸ್ತೀರ್ಣ ಇಸ್ ಈಕ್ವಲ್ ಟು 10,000 ಮೀಟರ್ ಸ್ಕ್ವೇರ್. ಚೌಕಾಕಾರದ ಹೊಲದ ವಿಸ್ತೀರ್ಣ ಸೂತ್ರ ಎಲ್ ಇಂಟು ಎಲ್. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10,000. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10,000 ಅಂದರೆ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10,000. ಸ್ಕ್ವೇರ್ ರೂಟ್ ಆಫ್ 10,000 ಅಂದರೆ ಇಲ್ಲಿ 4 0 ಇದೆ ಅಂದರೆ 2 0 ರಿಮೂವ್ ಮಾಡಿದರೆ 100 ಆಗುತ್ತೆ. ಚೌಕಾಕಾರದ ಒಂದು ಬಾಹುವಿನ ಉದ್ದ 100 ಮೀಟರ್ ಆಗುತ್ತೆ. ಹಾಗಾದರೆ ಚೌಕಾಕಾರದ ಹೊಲದ ಸುತ್ತಳತೆ ಎಷ್ಟಾಗುತ್ತೆ? 4 ಇಂಟು ಎಲ್ ಫಾರ್ಮುಲಾ, 4 ಇಂಟು 100 400 ಮೀಟರ್ ಆಗುತ್ತೆ. ಸೊ ಒಂದು ಸುತ್ತಿದರೆ 400 ಮೀಟರ್ಗೆ ಒಂದು ಸುತ್ತಾಗುತ್ತೆ. ಅವನು ಟೋಟಲಾಗಿ 6 ಕಿಲೋಮೀಟರ್ ಸುತ್ತಾನೆ. ಸೊ 6 ಕಿಲೋಮೀಟರ್ ಅಂದರೆ 6,000 ಮೀಟರ್. 1 ಕಿಲೋಮೀಟ್ರಿಗೆ 1000 ಮೀಟರ್. 6,000 ಮೀಟರ್ ಸುತ್ತಿದ್ರೆ ಎಷ್ಟು ಸುತ್ತಾಗುತ್ತೆ ಅಂತೇಳಿ. ಸೊ 400 ಇಂಟು ಎಕ್ಸ್ 1 ಇಂಟು 6,000 ಅನ್ನು ಮಾಡಿದರೆ 6,000 ಇದನ್ನು 400ರಿಂದ ಡಿವೈಡ್ ಮಾಡಬೇಕು. ಆವಾಗ ನಮಗೆ 15 ಬರುತ್ತೆ. 0 0 ಕ್ಯಾನ್ಸಲ್, 2 0 2 0 4 1 4 2 ಉಳಿತು 20 4 5 20. ಸೊ ಎಕ್ಸ್ ಇಸ್ ಈಕ್ವಲ್ ಟು 15 ಆಗುತ್ತೆ. ಸೊ ಇದು 95ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.